ಗೋಲ್ಡನ್ ಥಾಟ್ ಇದೆ. ಗೋಲ್ಡನ್ ಥಾಟ್ ಏನಪ್ಪಾ ಅಂತಂದ್ರೆ ಮೈಕಲ್ ಆಂಜೆಲಿನಾ. ಮೈಕಲ್ ಅನ್ನುವಂತಹ ಒಬ್ಬ ಶಿಲ್ಪಿ. ಯಾವ ದೇಶದ ಶಿಲ್ಪಿ? ಇಟಲಿ ದೇಶದ ಶಿಲ್ಪಿ. ಅವರು ಒಂದು ಬೆಸ್ಟ್ ಒಂದು ಮೂರ್ತಿಯನ್ನ ಕೆತ್ತಿರ್ತಾರೆ. ಆ ಮೂರ್ತಿಯನ್ನ ಕೆತ್ತಿರ್ತಾರೆ. ಅವಾಗ ಆ ಮೂರ್ತಿ ಏನ್ ಇರ್ತದಲ್ಲ, ಆ ಊರಿನ ಒಬ್ಬ ಮೇಯರ್ ಬರ್ತಾರೆ. ಆ ಒಂದು ಮೂರ್ತಿಯನ್ನ ನೋಡಕ್ಕೆ ಆ ಮೇಯರ್ ಬರ್ತಾರೆ. ಮೇಯರ್ ಬಂದು ಆ ಮೂರ್ತಿಯನ್ನ ನೋಡ್ತಾರೆ, ಬಹಳ ಚೆನ್ನಾಗಿರ್ತದೆ. ಬಟ್ ಒಂದು ಸಜೆಷನ್ ಅನ್ನ ಕೊಡ್ತಾರೆ. ಮೈಕಲ್ಗೆ ಒಂದು ಸಜೆಷನ್ ಅನ್ನ ಕೊಡ್ತಾರೆ. ಏನಪ್ಪಾ ಅಂತಂದ್ರೆ, ಇದು ಎಲ್ಲ ಮೂರ್ತಿ ಚೆನ್ನಾಗಿದೆ, ಬಟ್ ಮೂಗು ಸ್ವಲ್ಪ ದೊಡ್ಡದಾಗಿದೆ. ಮೂಗು ಸ್ವಲ್ಪ ದೊಡ್ಡದು ಕಾಣಿಸ್ತಾ ಇದೆ. ಆ ಮೂರ್ತಿ ಸೈಜ್ಗೂ ಮೂಗು ಸೈಜ್ಗೂ ಸರಿ ಕಾಣಿಸ್ತಾ ಇಲ್ಲ. ಸ್ವಲ್ಪ ಆ ಮೂಗನ್ನ ಸಣ್ಣದು ಮಾಡುವಂತ. ಅವಾಗ ಆ ಶಿಲ್ಪಿ ಯಾವುದೇ ಎದುರು ಉತ್ತರ ಕೊಡದೆ ಹೋಗಿ ಆ ಒಂದು ಉಳಿಯನ್ನ ತಗೋತಾನೆ. ಉಳಿ ಜೊತೆಗೆ ಅಲ್ಲಿ ಬಿದ್ದಂತ ಒಂದು ಇಡೀ ಮಣ್ಣನ್ನ ತಗೋತಾನೆ. ಆ ಉಳಿ ಮತ್ತೆ ಅಲ್ಲಿ ಬಿದ್ದಂತ ಮಣ್ಣನ್ನ ತಗೊಂಡು ಹೋಗಿ ಆ ಒಂದು ಮೂಗನ್ನ ಸಣ್ಣದ್ ಮಾಡೋ ತರ ಆಕ್ಟಿಂಗ್ ಮಾಡ್ತಾನೆ. ಮೂಗು ಸಣ್ಣದ್ ಮಾಡೋದಿಲ್ಲ, ಆ ಮೂರ್ತಿಯನ್ನ ಕಟ್ಟದಂಗೆ ಆಕ್ಟಿಂಗ್ ಮಾಡಿ ಸ್ಲೋ ಆಗಿ ಮಣ್ಣನ್ನ ಕೆಳಗಡೆ ಬಿಡ್ತಾನೆ. ಆ ಮಣ್ಣು ಬೀಳ್ತದೆ, ಕಟ್ಟದಂಗ್ ಮಾಡಿ ಒಂದು 5 ನಿಮಿಷ ಅದನ್ನ ಉಳಿ ಪೆಟ್ಟು ಕೊಟ್ಟಂಗ್ ಮಾಡಿ ಕೆಳಗಿಳಿದು, ಈಗ ನೋಡ್ರಿ ಸರ್ ಅಂತಂದಾಗ ಆ ವ್ಯಕ್ತಿ ಮೇಯರ್ ನೋಡ್ತಾನೆ, ಈಗ ಬಹಳ ಚೆನ್ನಾಗಾಯ್ತಿದ್ದು. ಸ್ವಲ್ಪ ಅವ್ರನ್ನ ದೂರ ಕರ್ಕೊಂಡು ಹೋಗಿ ತೋರಿಸ್ತಾರೆ, ಈಗ ಬಹಳ ಚೆನ್ನಾಗಾಯ್ತಿದ್ವು ಅಂತ. ಅಂದ್ರೆ ಅಲ್ಲಿ ವ್ಯಕ್ತಿಗೆ ಗೊತ್ತಿರ್ತದೆ. ಆ ಮೇಯರು ಆ ಮೂರ್ತಿಯನ್ನ ನೋಡ್ಬೇಕಾದಾಗ ಆ ಮೂರ್ತಿಗೆ ಬಹಳ ಸಮೀಪ ಬಂದು ನೋಡುತ್ತಾರೆ. ಸಮೀಪ ಬಂದಾಗ ಮೂಗು ದೊಡ್ಡದು ಕಾಣಿಸ್ತದೆ. ನೀವೇ ದೂರ ಸರದ್ ನೋಡ್ರಿ ಅಂತ ಅಂದಿದ್ರೆ ಅದು ಬೇರೆ ಆಗ್ತಿತ್ತು. ಅದಕ್ಕಾಗಿ ಆ ವ್ಯಕ್ತಿಯನ್ನ ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಹಂಗೆ ಮಾಡಿದಂಗೆ ಮಾಡಿ ಅವನು ತೋರಿಸ್ತಾ ಆ ಒಂದು ಮೂರ್ತಿ ಚೆನ್ನಾಗಿ ಕಾಣಕತ್ತೆ. ಅಂದ್ರೆ ಇದ್ರದ್ದು ಮಾರಲ್ ಆಫ್ ದ ಸ್ಟೋರಿ ಏನಂತಂದ್ರೆ, ಕೆಲವೊಂದು ಸಾರಿ ನಾವು ಆರ್ಗ್ಯುಮೆಂಟ್ ಮಾಡೋದ್ರೊಳಗಡೆ ಉಪಯೋಗ ಇರೋದಿಲ್ಲ. ನಾವು ಏನೇ ಕೆಲಸ ಮಾಡ್ಬೇಕಂದ್ರೂ ಅದನ್ನ ಮಾಡಿ ತೋರಿಸ್ಬೇಕು. ಅವಾಗ ರಿಸಲ್ಟ್ ಬಂದಿದ್ದನ್ನ ಇನ್ನೊಬ್ಬರಿಗೆ ತೋರ್ಸಕ್ ಸಾಧ್ಯ ಆಗಿರ್ಬೇಕು. ಕೆಲವೊಂದು ಸಂದರ್ಭದಲ್ಲಿ ವಾದ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ನನ್ನ ಪಾಯಿಂಟ್ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ.